ನೆಲಮಂಗಲ ಪಟ್ಟಣದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಹಾಲಿಡೇ ಪ್ಲಾಮ್ಸ್ನಲ್ಲಿ ಇಂದು ಮಾಗಡಿ ತಾಲೂಕಿನ ಮೋಟಗನಹಳ್ಳಿ ಸರ್ಕಾರಿ ಶಾಲೆಯ 1987ರ ವಿದ್ಯಾರ್ಥಿಗಳ ಅಪರೂಪದ ಸ್ನೇಹ ಬಾಂಧವ್ಯದ ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ಸಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸವಿ ಭೋಜನವನ್ನು ಪಡೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅಲ್ಲದೆ ಆಗಿನ ದಿನಗಳಲ್ಲಿ ತಾವು ಕಷ್ಟಪಟ್ಟ ರೀತಿ ಸಂದರ್ಭಗಳನ್ನು ನೆನೆಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಬಾಂಧವ್ಯದ ಮಾತುಗಳನ್ನಾಡುತ್ತಾ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ಖ್ಯಾತ ವಕೀಲರು ಆದ ಮತ್ತು ಅದೇ ತರಗತಿಯ ವಿದ್ಯಾರ್ಥಿ ಶ್ರೀಯುತ ಮೋಹನ್ ಕುಮಾರ್ ಅವರು ಸುದ್ದಿಗಾರರಲ್ಲಿ ಮಾತನಾಡಿ ಆಗಿನ ಹಲವಾರು ಸಂದರ್ಭಗಳ ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಟಿ ಮೋಹನ್, ವಕೀಲರು ಅರಸೇಗೌಡ, ಚಿಕ್ಕನ್ಮಂತಯ್ಯ, ಪ್ರೇಮ್ ಕುಮಾರ್, ಪರಮೇಶ್, ಶಿವಕುಮಾರ್, ರಾಜೇಶ್, ಬಿವಿ ಜಯರಾಮ್, ಭಾರತಿ, ಹೇಮಾವತಿ, ವೆಂಕಟರೆಡ್ಡಿ, ಜಿಆರ್ ಶಿವಕುಮಾರ್ ಸೇರಿದಂತೆ ಇನ್ನೂ ಹೆಚ್ಚಿನ ಸಹಪಾಠಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ನಾವು 1987ರಲ್ಲಿ SSLCನ ತೇರ್ಗಡೆಯಾಗಿ 38 ವರ್ಷಗಳು ಕಳೆಯಿತು. ಈ 38 ವಸಂತಗಳನ್ನು ಕಳೆದ ನಂತರದಲ್ಲಿ ಎಲ್ಲ ಸ್ನೇಹಿತರುಗಳು ಕೂಡ ಅವರವರು ಜೀವನ ಕಟ್ಟಿಕೊಳ್ಳೋದಕ್ಕೋಸ್ಕರವಾಗಿ ರಾಜ್ಯದ ವಿವಿಧ ಭಾಗದಲ್ಲಿ ನೆಲೆಸಿದ್ರು ಕೂಡ ಏನೋ ಒಂದು ಒಟ್ಟಿಗೆ ಸೇರಿ ಹಳೆಯ ನೆನಪುಗಳನ್ನ ನಾವು ನೆನಪಿಸ್ಕೊಳ್ಬೇಕು ಅಂತ ಮನಸ್ಸು ಮಾಡಿದಾಗ ನಮ್ಮ ಲಕ್ಷ್ಮಣ್, ರಾಜೇಶ್, ಚಿಕ್ಕನ್ಮಂತಯ್ಯ, ಅರಸೇಗೌಡ ಅಂತ ನಾವೆಲ್ಲ ಸೇರಿಕೊಂಡು ಅಷ್ಟು ಜನನ ಒಗ್ಗೂಡಿಸಿ ಇವತ್ತಿನ ದಿನ 38 ವಸಂತಗಳು ಕಳೆದ ಮೇಲೆ ಇವತ್ತು ಮೊದಲು ಬಾರಿಗೆ ಸೇರಿದ್ದೀವಿ. ಮೊದಲು ಬಾರಿಗೆ ಸೇರಿದಾಗ ನಮ್ಮ ಹಳೆ ನೆನಪುಗಳು, ನಾವು ಗ್ರಾಮೀಣ ಭಾಗದಿಂದ ವಿದ್ಯಾಭ್ಯಾಸ ಮಾಡೋದಕ್ಕೆ ಸುಮಾರು 4-5 ಕಿಲೋಮೀಟರ್ಗಳ ದೂರ ಕಾಲ್ನಡಿಗೆಯಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಆ ಒಂದು ಕಷ್ಟದ ದಿನಗಳಲ್ಲಿ ಕೂಡ ನಾವು ಯಾವುದೇ ಬಸ್ಸಿನ ಸೌಲಭ್ಯ, ಮತ್ತೊಂದು ಟ್ಯೂಷನ್ನು ಅಥವಾ ಮಾಧ್ಯಮಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಒಂದು ಭವಿಷ್ಯತ್ತಿನ ಜೀವನ ರೂಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಶ್ರಮಪಟ್ಟು ಈ ಹಂತಕ್ಕೆ ಬಂದು ನಾವಿವಾಗ ಎಲ್ಲ ಒಂದು ಹಂತಗಳು ತಲುಪಿರುವಾಗ ಆ ನೆನಪುಗಳನ್ನ ನೆನಪಿಸ್ಕೊಳ್ಳೋಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆ ಸೇರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸೇರಿದ್ವಿ. ಇವತ್ತು ನಮ್ಮ ತರಗತಿನಲ್ಲಿದ್ದಂಥ 87ನೇ ಇಸ್ವಿನಲ್ಲಿ ಮೋಟಗನಹಳ್ಳಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಏನು 64 ಜನ ಇದ್ದೋ ಇವಾಗ 50 ಚಿಲ್ಲರೆ ಜನ ಸೇರಿದ್ದೀವಿ. ಅದರಲ್ಲಿ 6-7 ಜನ ಜೀವನದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವ್ರನ್ನೂ ನಾವು ಜ್ಞಾಪಿಸ್ಕೊಳ್ತಾ ಇವತ್ತು ಎಲ್ಲ ಒಂದು ಮಹಿಳೆಯರು ಅಂದರೆ ಹೆಣ್ಮಕ್ಳು, ಅವತ್ತಿನ ದಿನ ಗಂಡ್ಮಕ್ಳು ಎಲ್ಲ ಸೇರಿದ್ದೀವಿ. ಭಾಳ ಖುಷಿ ತರುವಂಥ ವಿಚಾರಗಳು, ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ಜೀವನದ ಅತ್ಯುನ್ನತ ಖುಷಿ ಸಂದರ್ಭ ಇದು ಅಂತ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು. ಅದು ನನಗೆ ಭಾಳ ಖುಷಿ ಇದೆ ಇವತ್ತಿನ ದಿನ. ಇವತ್ತಿನ ದಿನ ಅವರು ಬರೀ ಜೀವನ ಕಟ್ಕೊಂಡಿದ್ದಲ್ಲ, ಮಕ್ಕಳುಗಳು ಕೂಡ ಆಗಲೇ ಜೀವನ ಕಟ್ಕೊಂಡು ಅವ್ರಿಗೂ ಕೂಡ ಮದುವೆಗಳಾಗಿ ಮೊಮ್ಮಕ್ಕಳಾಗಿರೋಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಅವರು ಜೀವನದ ಇವಾಗ ಏನು ಕೊನೆ ದಿನಗಳು ಪ್ರಾರಂಭ ಆಗಿದೆ, ಅಂದರೆ ಕೊನೆ ಆಗ್ತಾ ಇಲ್ಲ, ಕೊನೆ ದಿನಗಳು ಪ್ರಾರಂಭ ಆಗಿದೆ. ಭಾಳ ಖುಷಿಯಾಗಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಜೀವನದ ಅಡಚಣೆಗಳು, ಏರುಪೇರುಗಳು ಇದ್ದೇ ಇರ್ತದೆ. ಆದರೂ ಜೀವನದಲ್ಲಿ ಒಂದು ಖುಷಿ ಮಟ್ಟದಲ್ಲಿ ಇದ್ದಾರೆ ಎಲ್ಲರೂ. ಆ ಹೆಣ್ಮಕ್ಳು ಎಲ್ಲ ಆ ಸಂದರ್ಭಗಳಲ್ಲಿ ಆಟೋಟಗಳು, ಮತ್ತೊಂದು ಸಂಗೀತ, ವಿದ್ಯಾಭ್ಯಾಸ ಅವೆಲ್ಲ ಒಂದು ಜ್ಞಾಪಕ ಬಂದಾಗ ನಮಗೂ ಒಂದು ಖುಷಿ ಆಯಿತು ಆ ಸಂದರ್ಭದಲ್ಲಿ. ಮತ್ತು ವಿದ್ಯಾರ್ಥಿ ಜೀವನ ಅಂದರೆ, ವಿದ್ಯಾರ್ಥಿಗಳು ಅಂದರೆ ಒಂದು ಶತಾಯಗತಾಯ ನಾವು ಹಿಂಗೆ ಶಿಸ್ತಿನಬದ್ಧವಾಗಿ ವಿದ್ಯಾಭ್ಯಾಸ ಇದೇ ರೀತಿ ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲೂ ಮನಸ್ಥಿತಿ ಇತ್ತು. ಗುರುಗಳು ಅಂದಾಗ ನಿಮಗೊಂದು ವಿಶೇಷವಾದ ಸಂದರ್ಭ ಹೇಳ್ತೀನಿ ನಾನು. ರಾತ್ರಿ ಕ್ಲಾಸು ಅಂತ ಒಬ್ಬರು ಮೇಷ್ಟ್ರು ನೈಟೆಲ್ಲ ನಿದ್ದೆಗಿಟ್ಕೊಂಡು ನಮಗೆ ಹಳ್ಳಿಯಿಂದ ಕರೆಸಿ ತಿರ್ಗಾ ರಾತ್ರಿಗೆ ಓದಿಸೋರು. ಮನೆಗಳಲ್ಲಿ ದೀಪದ ಸೌಲಭ್ಯ ಇದೆಯಾ ಇಲ್ವಾ, ಓದ್ತವ ಮಕ್ಕಳು, ಅಲ್ಲಿ ಹೇಳ್ಕೊಡೋರು ಇರ್ತಾರಾ ಇಲ್ವಾ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾತ್ರಿ ಶಾಲೆಗಳು ನಡೆಸಿ ನಮ್ಮನ್ನೆಲ್ಲ ಉತ್ತೀರ್ಣರಾಗೋದಕ್ಕೆ ಬಹಳ ಶ್ರಮಪಟ್ಟಂತ ಶಿಕ್ಷಕ ವೃಂದ ಇತ್ತು. ಒಂದು ಡೆಡಿಕೇಟೆಡ್ ಶಿಕ್ಷಕ ವೃಂದ ಅವಾಗ ಬಹಳ ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ ನನಗೆ. ಈಗೂ ಶಿಕ್ಷಕರು ಬಹಳ ಡೆಡಿಕೇಶನ್ ಇತ್ತು. ವಿದ್ಯಾರ್ಥಿಗಳು ಅದೇ ರೀತಿ
ನೀವು ಪ್ರಾರಂಭ ಹಿಂದಿ ಇಂಗ್ಲಿಷು ಅವೆಲ್ಲ ಒಂದು 5-6ನೇ ತರಗತಿನಲ್ಲಿ ಪ್ರಾರಂಭ ಮಾಡಿ ಅದೇ ವರ್ಷ ಅಕ್ಷರಾಭ್ಯಾಸ ಮಾಡಿ ಪದ ಸಂಪುಟ ಕಲಿತು ವಾಕ್ಯಗಳನ್ನ ಕಲಿತು ಆಮೇಲೆ ಎಕ್ಸಾಮ್ ಬರೀತಾ ಇದ್ರು ಅಂದ್ರೆ ಅದು ಬಹಳ ಸ್ಪೀಡು ಒಂದು ಕಲಿಕೆ ಅಂತ ನಾನು ಹೇಳ್ತೀನಿ. ಪೊಲೀಸರು ಹೊಡಿತಾ ಇಲ್ಲ. ಈಗ ಪೊಲೀಸವ್ರಿಗೂ ಸ್ವತಂತ್ರ ವಾಕ್ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಅದು ಇದು ಅಂತ ಅಡ್ಡ ಬಂದು ಪೊಲೀಸರು ಹೊಡೆಯಕ್ಕಾಗಲ್ಲ. ಒಂದು ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್, ದೇ ಆರ್ ಗೋಯಿಂಗ್ ಬಿಹೈಂಡ್ ದಿ ಸೈಂಟಿಫಿಕ್ ಎವಿಡೆನ್ಸ್. ಇವಾಗ ಪೊಲೀಸರು ಹೊಡಿತಾ ಇಲ್ಲ, ಮೇಷರು ಹೊಡಿತಾ ಇಲ್ಲ. ಎಲ್ಲೋ ಒಂದ್ ಕಡೆ ಏಟಿನ ರುಚಿ ಇದ್ರೇನೆ ಸಮಾಜ ತಿದ್ದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಎರಡೂ ವರ್ಗಕ್ಕೆ. ಇವಾಗ ರೈತ ಜೀವನ ಮಾಡತಕ್ಕಂಥವರು ಇದ್ದಾರೆ, ಸರ್ಕಾರಿ ನೌಕರಿನಲ್ಲಿ, ಸ್ವಯಂ ಉದ್ಯೋಗಿಗಳು, ವೃತ್ತಿ ಜೀವನ ಎಲ್ಲ ವಿವಿಧವಾದ ವೃತ್ತಿ ಕಟ್ಕೊಂಡಿರೋರು ಇದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಬ್ಯಾಚಲ್ಲಿ ಬಂದಂತ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತು 54 ಜನ ಸೇರಿದ್ದೀವಿ. 64ರಲ್ಲಿ ಸುಮಾರು 6-7 ಜನ ಗತಿಸಿದ್ದಾರೆ. ಇನ್ನೊಂದು 3-4 ಜನ ಕಾರಣಾಂತರದಿಂದ ಬಂದಿಲ್ಲ. ಖುಷಿ ಆಯ್ತು ತಮಗೆ? ಬಹಳ ಖುಷಿಯಾಗಿದೆ. ಇವತ್ತಿನ ದಿನ ಅದೇ ಸ್ಕೂಲಲ್ಲಿ ನಾವು ಏನು ಊಟ ಆಹಾರ ಇತ್ತೋ ಇಲ್ವೋ ಏನೋ ಓಡ್ತಿದ್ವಲ್ಲ, ಊರಿಂದ ಶಾಲೆಗೆ ಓಡಿ, ಶಾಲೆಯಿಂದ ಮತ್ತೆ ಊರಿಗೆ ಓಡ್ತಿದ್ವಲ್ಲ, ಆ ದಿನಗಳು ನೆನಪಾಗ್ಬಿಟ್ಟು ನಮಗೆ ಬಾಲ್ಯದ ಜೀವನ. ನೇರ್ಲೆಕಾಯಿ ತಿಂದಿದ್ದು, ಇನ್ನೊಂದು ಗುಳ್ಕಾಯಿ ಗುಡ್ಡ ಅಂತ ಇತ್ತು, ಅಲ್ಲಿಂದ ಕಲ್ಲು ಹೊತ್ಕೊಂಡು ಬಂದು ಶಾಲೆ ಕಟ್ಟಿದ್ದೀವಿ. ಆ ದಿನಗಳೆಲ್ಲ ಜ್ಞಾಪಕ ಬಂತು. ಗಣೇಶೋತ್ಸವದ ಮಹಿಮೆ, ಆಟೋಟಗಳು, ಹಿರಿಮೆ ಅವೆಲ್ಲ ಇದೆ ನಮಗೆ ಜೀವನದಲ್ಲಿ. ತುಂಬಾ ಖುಷಿ ಆಯ್ತು. ಹಿಂದೆ ಸಂಸ್ಕಾರ ಇತ್ತು ಮಕ್ಕಳಲ್ಲಿ, ಇವತ್ತು ಸಂಸ್ಕಾರ ತುಂಬಾ ಕಡಿಮೆ ಆಗ್ತದೆ. ನಿಮ್ಗೆ ಅನಿಸುತ್ತೆ? ತುಂಬ ಹ್ಯಾಪಿ, ತುಂಬ ಖುಷಿ ಆಯಿತು. ಇವತ್ತೆಲ್ಲ ಒಂದು ಸಂಸಾರದ ಥರ ಇದ್ದೀವಿ ಇವತ್ತು. ಈಗ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಸೇರಿದ್ರಿ, ಈಗಾಗಲೇ ಅಜಿತ್ ಆಗ್ತಿರುವ ಕೂಡ ಆಗ್ತಾ ಬಂದ್ಬಿಟ್ಟಿದೆ. ಈಗಿನ ಸಂದರ್ಭ ಆದ್ರೂ ಅವತ್ತಿನ ಲೈಫ್ಗೂ ಇವತ್ತಿನ ಲೈಫ್ಗೂ ಬಹಳ ಅದ್ದೂರಿಯಾಗಿದೆ. ಒಬ್ಬೊಬ್ಬರು ಒಂದೊಂಥರ ಒಂದೊಂದು ಉದ್ಯೋಗದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿರ್ತೀವಿ ಅಂತ. ನೀವು ಮುಂದೆ ಏನಿಸುತ್ತೆ ಸರ್ ತಮಗೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. 38 ವರ್ಷಕ್ಕೆ ಏನೋ ನಮ್ಮ ಮಕ್ಕಳು ಒಂಚೂರು ಖುಷಿ ಕಂಡಿದ್ದೀವಿ ಅಂತ, ಏನಾದ್ರು ಸಂಪೂರ್ಣವಾಗಿ ಖುಷಿ ನೋಡಿದೀವಿ ಅಂತ ಇವತ್ತೇ. ತಮಗೆ ಮಕ್ಕಳು ಎಷ್ಟು ಜನ? ಒಬ್ಬೇ ಮಗಳಿದ್ದಾಳೆ. ಏನ್ ಮಾಡ್ತಾ ಇರುತ್ತೆ? ಕೆಲಸ ಮಾಡ್ತಾ ಇದ್ದಾಳೆ. ಏನಾದ್ರು ದಿನ ಒಂದು ಅದು ಕಷ್ಟ ಸುಖ ಏನೋ ಒಂದು ಖುಷಿ, ಒಂದು ಅರ್ಧ ಖುಷಿ ಅದು ಇವತ್ತು ಹಂಗಲ್ಲ. ಬೆಳಗ್ಗೆ ಸಂಪೂರ್ಣ ಖುಷಿಯಾಗೇ ಇದ್ದೀವಿ. ಅಂದ್ರೆ ಹಳೆ ಈ ದಿವಸ ಒಂದು ಹಳೆ ನೆನಪು ತುಂಬಾ ನೆನಪಾಗುತ್ತೆ. ಎಲ್ಲ ಸಿಕ್ಕಿದ್ದಾರೆ. ಅವ್ರು 38 ವರ್ಷದಲ್ಲಿ ಕೆಲವ್ರು ನೋಡಿಲ್ಲ, 38 ವರ್ಷದಲ್ಲಿ ಇವತ್ತೇ ನೋಡಿರೋದು ಕೆಲವರು. ಇದನ್ನ ಸ್ನೇಹ ಅನ್ನೋದು ಅದಕ್ಕೆ ಕಾತರದಿಂದ ಕಾದು ಬಂದು ಎಲ್ಲ ಸೇರಿದ್ದೀವಿ. ಇಡೀ ರಾಜ್ಯ ದೇಶ ಆಗ್ತಿದೀವಿ. ಆದ್ರೆ ಇವತ್ತು ಈ ನೆಲಮಂಗಲ ಹಾಲಿಡೇ ಹೋಟ್ಲಲ್ಲಿ ಅಂತ ಇರೋಂಥ ಸಂತೋಷ ನಮಗೆ. ಎಲ್ಲ ಸ್ನೇಹ, ಎಲ್ಲಾ ಕೆಲಸ ಬದುಕಿಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರ ತರ ಇಲ್ಲಿ ನಾವು ಒಂದು ಭಾವನೆಯಿಂದ ಎಲ್ಲರೂ ಅದ್ದೂರಿಯಾಗಿ ಚೆನ್ನಾಗಿದೆ. ಸ್ಕೂಲ್ ಭಾವನೆಯಲ್ಲಿ ಕಿತ್ತಾಡಿರ್ತೀವಿ ಮತ್ತೊಂದು ಎಲ್ಲರೂ ಸೇರಿ ಎಲ್ಲರೂ ಚೆನ್ನಾಗಿದೆ. ಮರಳಿ ಬಾಲಿಕೆ ಹೋಗೋದಿದೆಯಲ್ಲ, ಪ್ಲಾನಿಂಗ್ ಯಾರಾಗ್ತದೆ? ಪ್ಲಾನಿಂಗ್ ನಮ್ಮಲ್ಲೇ ಸ್ನೇಹಿತರುಗಳೇ ಸೇರಿ 4 ಜನ ಟೀಮ್ ಮಾಡ್ತಾರೆ. 38 ವರ್ಷದ ಗೆಳೆಯರೆಲ್ಲ ಸೇರೋದಂದ್ರೆ ಇದ್ರಂತ ಆನಂದ ಇನ್ನಿಲ್ಲ. ಅಷ್ಟು ಜೀವನದಲ್ಲಿ ಬಾಳಿದ್ದು ಬದುಕಿದ್ದು ಕಷ್ಟ ಸುಖ ನಾವು ಎಲ್ಲಾ ಕಷ್ಟ ಸುಖ ಅನುಭವಿಸಿದೀವಿ. ಸುಖನೂ ಅನುಭವಿಸಿದೀವಿ, ಕಷ್ಟನೂ ಅನುಭವಿಸಿದ್ವಿ. ದೇವ್ರಿಗೆ ಚೆನ್ನಾಗಿ ಮಾಡೋದು ಚೆನ್ನಾಗಿದ್ದೀವಿ. ರಾಜಕೀಯ ಆಗ್ಬೋದು, ಯಾವುದೇ ಆಗಲಿ, ಸ್ನೇಹಿತರುಗಳೆಲ್ಲ ನಮ್ಗೆ ಒಂದ್ ಸ್ವಲ್ಪ ಜನ ಎಲ್ಲ ಸಿಗೋರು, ಇನ್ನು ಅರ್ಧ ಜನ ಸಿಗ್ತಾ ಇರಲಿಲ್ಲ ಸ್ನೇಹಿತರು. ಈಗಿನ ಸಂದರ್ಭದಲ್ಲಿ ರಾಜಕೀಯ ನೋಡ ನೀವು ಅವಾಗ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಗೆ ತಿನ್ನಕ್ಕೆ ಅನ್ನ ಇತ್ತೋ ಇಲ್ವೋ? ನೀವು ಹೇಳಿದ್ರಲ್ಲ, ಅವತ್ತಿನ ಲೆಕ್ಕದಲ್ಲಿ ಬರ್ತಾನ ನಮ್ಮ ತಂದೆಯರಾದ್ರೂ ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನ ಸುಖವಾಗಿ ಸಾಕಿದ್ರು ಅಂತ ಬರ್ತಾನೆ ಇದ್ರು ಕೂಡ ನಮ್ಮ ತಂದೆ ತಾಯಿ ನಮ್ಮ ಸುಖವಾಗಿ ಜಾಸ್ತಿ ಸಾಕಿ ಚೆನ್ನಾಗಿ ಓದಿಸಿ ನಾವು SLC ಓದಲಿಲ್ಲ, ಮುಂದಕ್ಕೆ ಓದಲಿಲ್ಲ. ಆಮೇಲೆ ತೋಟ ಇತ್ತು, ತೋಟ ಮಾಡ್ಕೊಂಡಿದ್ದ ನಾವು ನೇಯ್ಗೆ ಕೆಲಸ ಮಾಡಿದ್ವು. ಅದಾದ್ಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿ ರಾಜಕೀಯ ನಿಂತ್ಕೊಂಡ್ರು. 2005ರಿಂದ ಇಲ್ಲಿವರೆಗೂ 4 ಸಾರಿ ಪಂಚಾಯತಿ ಮೆಂಬರು, ಈಗ ಅಧ್ಯಕ್ಷರು. ಎಲ್ಲ ಸ್ನೇಹಿತರು ಸಹಕಾರ ಕೊಟ್ಟವ್ರೆ. ರಾಜೇಶ್ ಆಗ್ಬೋದು, ಲಕ್ಷ್ಮಣ ಆಗ್ಬೋದು, ಅಧ್ಯಕ್ಷ ಆಗುವಾಗ ಲಕ್ಷ್ಮಣ ಅವರು ಸಹಕಾರ ಕೊಟ್ಟರು. ನಮ್ಮ ಮೋಹನ್ ಎಲ್ಲ ಸಿಗ್ತಾ ಇರ್ತಾರೆ, ನಮ್ಮ ಚಂದ್ರಶೇಖರ್ ಆಗ್ಬೋದು, ಎಲ್ಲ ಗೆಳೆಯರು ನಾವು ಅಧ್ಯಕ್ಷ ಆಗಿರೋದು ತುಂಬಾ ಸಂತೋಷ ಐತೆ. ನಾವು ಅವ್ರನ್ನ ಅಷ್ಟೇ ಪ್ರೀತಿಸ್ತೀವಿ. ನಮ್ಮಿಂದ ಅವ್ರಿಗೆ ಏನೇ ಸಹಕಾರ ಇದೆ ನಾವು ಸಹಕಾರ ಕೊಡ್ತೀವಿ. ಖುಷಿ ಆಗ್ತಾ ಇದೆ. ಏನ್ ಲೈಫಲ್ಲಿ ಏನ್ ಇಳಿತಗಳಿತ್ತು, ನೋವುಗಳಿತ್ತು, ಅದೆಲ್ಲ ಒಂದು ಅರ್ಧ ದಿನದಲ್ಲಿ ನಾವು ಮರ್ತಿದೀವಿ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಮತ್ತೆ ಈ ಥಾಟ್ಸು ಅಥವಾ ಈ ಒಂದು ಕಾರ್ಯಕ್ರಮವನ್ನ ಏನೆಲ್ಲ ನಮ್ಮ ಫ್ರೆಂಡ್ಸ್ ಆಯೋಜಿಸಿದ್ರು, ಅವ್ರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಎಲ್ಲ ಹೆಂಗಸುಗಳನ್ನ ಸೇರಿ ಅವಾಗೆಲ್ಲ ಹುಡುಗಿರಾಗಿದ್ರಿ, ಇವತ್ತೆಲ್ಲ ಆಗಲೇ ಅಜಿದಿರಾಗ್ತಾ ಇದ್ರಿ, ವಯಸ್ಸು ಏಜ್ ಆಗುತ್ತಾ ಇದ್ದಾಗ. ಇವಾಗ ಅದ್ರ ಬಗ್ಗೆ ಏನಿಸುತ್ತೆ ತಮಗೆ? ತಮ್ಮ ಖುಷಿ ಆಗುತ್ತೆ. ಆ ಬಾಲ್ಯದ ನೆನಪುಗಳೆಲ್ಲ ಮರಿಕಳಿಸ್ತಾ ಇದೆ. ತಮ್ಮ ಎಜುಕೇಶನ್ ಎಲ್ಲಿ ಗಂಟ ಸಾಕುತ್ತೆ? ನಂದು B.Ed ಆಯಿತು. ಹಿಂದಿ B.Ed ಮಾಡ್ಕೊಂಡೆ, ಹಿಂದಿಗೆ MA ಮಾಡ್ಕೊಂಡೆ. ಪ್ರೈವೇಟ್ ಸ್ಕೂಲಲ್ಲಿ, ವೆಬ್ಸ್ಟರ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ 21 years.
ಈಗ ಮನೇಲಿ ಅಲ್ಲ ಒಟ್ಟಾರೆ ತುಂಬಾ ಖುಷಿ ಆಯ್ತು. ಖಂಡಿತ ತುಂಬಾ ಖುಷಿಯಾಗಿದೆ. ನೋಡಿ ನಿಮ್ ಜೊತೆ ಮರೆಯಲಾಗದ ಒಂದು ಕ್ಷಣ ಅಂತ ಹೇಳ್ಬಹುದು, ಜೀವನದ ಮರೆಯಲಾಗದ ಕ್ಷಣ. ನಿಮ್ ಜೊತೆ ಇದ್ದಂತ ಗಂಡ್ಮಕ್ಳು ಇವತ್ತೆಲ್ಲ ಕಾಡ್ತಿದ್ದಾರೆ ಅಂಕಲ್ ನಾವು ಎಲ್ಲ ಅಜ್ಜಿದಿರಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ನೆರ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಬಂಡಿಗೆರೆ.